ಒಮ್ಮೆ ಕಾಡಿನಲ್ಲಿ ಒಂದು ಉಗ್ರಸಿಂಹವು ತನ್ನನ್ನು ತಾನು ರಾಜ ಎಂದು ಘೋಷಿಸಿಕೊಂಡು ಎಲ್ಲಾ ಪ್ರಾಣಿಗಳನ್ನು ಬೇಟೆಯಾಡಲು ಪ್ರಾರಂಭಿಸಿತು. ಭಯಭೀತರಾದ ಪ್ರಾಣಿಗಳು ಸಿಂಹವನ್ನು ಬೇಡಿಕೊಂಡವು, ನಾವು ಪ್ರತಿದಿನ ಒಂದು ಪ್ರಾಣಿಯನ್ನು ನಿನಗೆ ಕಳುಹಿಸುತ್ತೇವೆ. ದಯವಿಟ್ಟು ನಮ್ಮನ್ನು ಬೇಟೆಯಾಡುವುದನ್ನು ನಿಲ್ಲಿಸಿ. ಸಿಂಹ ಒಪ್ಪಿತು. ಒಂದು ದಿನ ಮೊಲದ ಸರದಿ ಬಂದಿತು. ಮೊಲ ನಿಧಾನವಾಗಿ ನಡೆದು ಸಿಂಹವನ್ನು ತಲುಪಿತು. ಕೋಪಗೊಂಡ ಸಿಂಹವು, ನೀನು ಏಕೆ ತಡವಾಗಿ ಬಂದೆ ಎಂದು ಗರ್ಜಿಸಿತು. ಮೊಲ ಶಾಂತವಾಗಿ ಹೇಳಿತು, ಇನ್ನೊಂದು ಸಿಂಹವು ತಾನು ನಿಜವಾದ ರಾಜನೆಂದು ಹೇಳಿಕೊಂಡು ನನ್ನನ್ನು ತಿನ್ನಲು ಪ್ರಯತ್ನಿಸಿತು, ಆದ್ದರಿಂದ ತಡವಾಗಿ ಬಂದೆ. ಕೋಪಗೊಂಡ ಸಿಂಹವು, ನನ್ನನ್ನು ಅವನ ಬಳಿಗೆ ಕರೆದುಕೊಂಡು ಹೋಗು ಎಂದು ಕೂಗಿತು. ಮೊಲವು ಸಿಂಹವನ್ನು ಆಳವಾದ ಬಾವಿಗೆ ಕರೆದೊಯ್ದು ಅವನು ಅಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಹೇಳಿತು. ಸಿಂಹವು ಒಳಗೆ ನೋಡಿದಾಗ ತನ್ನ ಪ್ರತಿಬಿಂಬವನ್ನು ನೋಡಿತು. ಇನ್ನೊಂದು ಸಿಂಹವೆಂದು ಭಾವಿಸಿ ಅದು ಒಳಗೆ ಹಾರಿ ಸತ್ತು ಹೋಯಿತು. ಬುದ್ಧಿವಂತಿಕೆಯು ಕ್ರೂರ ಶಕ್ತಿಗಿಂತ ಬಲವಾಗಿರುತ್ತದೆ.